ವರದಕ್ಷಿಣೆ ಕಿರುಕುಳಕ್ಕೆ ಬೇಸತ್ತು ಗೃಹಿಣಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅನ್ನೋದು ಸದ್ಯಕ್ಕಿರುವಂತಹ ಮಾಹಿತಿ. ಬೆಂಗಳೂರಿನ ಹುಳಿಮಾವಿನಲ್ಲಿ ಈ ಘಟನೆ ನಡೆದಿದೆ. 23 ವರ್ಷದ ವಂದನಾ ಸಾವಿಗೀಡಾದಂತಹ ದುರ್ದೈವಿ. ಹುಳಿಮಾವಿನ ಹಳೆ ಪೋಸ್ಟ್ ಆಫೀಸ್ ಹತ್ತಿರದ ಮನೆಯಲ್ಲಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ವಿಕ್ರಮ್ ಶೇಷಾನ ಜೊತೆ ವಂದನಾ ಅವರ ವಿವಾಹ ಆಗಿರುತ್ತೆ. ವರದಕ್ಷಿಣೆ ತರುವಂತೆ ಪತಿ ಗಲಾಟೆ ಮಾಡ್ತಿದ್ರು ಅನ್ನೋದು ಸದ್ಯಕ್ಕೆ ಲಭ್ಯವಾಗಿರುವಂಥ ಮಾಹಿತಿ. ಹಿರಿಯರು ರಾಜಿ ಸಂಧಾನ ಮಾಡಿರ್ತಾರೆ, ಬುದ್ಧಿ ಹೇಳಿರ್ತಾರೆ. ಆದರೂ ಕೂಡ ಈ ಸಮಸ್ಯೆ ಅನ್ನೋದು ಬಗೆಹರಿದಿರೋದಿಲ್ಲ. ಕಿರುಕುಳ ನೀಡ್ತಾ ಇದ್ದಾರೆ ಅಂತ ವಂದನಾ ಆಗಾಗ ಹೇಳ್ಕೊಂಡಿರ್ತಾರೆ ಅನ್ನೋದು ಸದ್ಯಕ್ಕೆ ನಮಗೆ ಲಭ್ಯವಾಗಿರುವಂಥ ಮಾಹಿತಿ. 3 ವರ್ಷಗಳ ಹಿಂದೆ ವಂದನಾ ಮತ್ತು ವಿಕ್ರಮ್ ಶೇಷ ವಿವಾಹ ಜೀವನಕ್ಕೆ ಕಾಲಿಟ್ಟಿರ್ತಾರೆ. ಹಲವು ಬಾರಿ ವರದಕ್ಷಿಣೆ ವಿಚಾರಕ್ಕೆ ಈ ದಂಪತಿಯ ಮಧ್ಯೆ ಗಲಾಟೆ ನಡೆದಿರುತ್ತೆ. ಗಂಡನ ಮನೆಯಲ್ಲಿ ಕಿರುಕುಳ ನೀಡ್ತಾ ಇದ್ದಾರೆ, ವರದಕ್ಷಿಣೆಗಾಗಿ ಪೀಡಿಸ್ತಾ ಇದ್ದಾರೆ ಅಂತ ತನ್ನ ಕುಟುಂಬದ ಜೊತೆ ವಂದನಾ ಹೇಳ್ಕೊಂಡಿರ್ತಾರೆ. ಬಾಳು ಬದುಕಬೇಕಾದಂತಹ ಜೀವ, 23 ವರ್ಷದ ಜೀವ ಇನ್ನಿಲ್ಲ, ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಇನ್ನೊಂದು ವಿಚಾರ ನೋಡಿ, ದಂಪತಿಗೆ 3 ತಿಂಗಳ ಪುಟ್ಟ ಮಗು ಇದೆ. ಇನ್ನು ಆ ಮಗುವಿಗೆ ಯಾರ ದಿಕ್ಕು ಅನ್ನೋದು ಸದ್ಯದ ಪ್ರಶ್ನೆ.